ವಿಜಯಪುರದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಎದುರು ಫೆಬ್ರವರಿ 3ಕ್ಕೆ ಸಮಾವೇಶ ನಡೆಯಲಿದೆ. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುತ್ತಿರುವ ಕೋಮುವಾದಿ, ಜಾತಿವಾದಿ ಶಕ್ತಿಯನ್ನು ತಡೆಯಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಮನವಿ ಮಾಡಿದರು. ತನ್ನ ಶಕ್ತಿ ಮೀರಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನು ಸಂವಿಧಾನದಲ್ಲಿದೆ ಅದು ಎಲ್ಲರಿಗೂ ಕೂಡ ದಕ್ಕಬೇಕು. ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜವನ್ನು, ಒಂದು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ತರಲಿಕ್ಕೆ ಸಂವಿಧಾನದ ಆಶೆ ಏನಿತ್ತು, ಒಂದು ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನದ ಆಸೆ ಇತ್ತು. ಆ ಆಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು, ಸಹಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಸಾಗೋಪೋಕವಾಗಿ ನಡೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂವಿಧಾನವನ್ನು ಉಳಿಬೇಕು, ಪ್ರಜಾಪ್ರಭುತ್ವವನ್ನು ಉಳಿಯಬೇಕು, ಅದನ್ನು ಹೆಚ್ಚು ಜಾರಿಯಲ್ಲಿ ತರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಇಡೀ ರಾಜ್ಯದಾದಂಥ ಕಳೆದ 34-40 ವರ್ಷಗಳಿಂದ ಕೆಲಸನೂ ಕೂಡ ಮಾಡ್ತಾ ಬರ್ತಾ ಇದೆ. ಮತ್ತು ಸಂವಿಧಾನದ ಬಗ್ಗೆನೂ ಕೂಡ, ಪ್ರಜಾಪ್ರಭುತ್ವ ಬಗ್ಗೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಹಲವು ಕಾರ್ಯಕ್ರಮಗಳ ಒಂದು ವರ್ಷದಿಂದ ಮಾಡ್ತಾ ಬರ್ತಾ ಇದೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ಸಿಂದಗಿಯಲ್ಲಿ 3/2/2024ರಂದು ಸಿಂದಗಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಒಂದು ಎದುರುಗಡೆ ಒಂದು ಬೃಹತ್ ಸಮಾವೇಶವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಉಳಿವಿಕೆಗಾಗಿ, ಅದರ ಒಂದು ಸದೃಢತೆಗಾಗಿ ಒಂದು ಬೃಹತ್ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ಆ ಸಮಾವೇಶವನ್ನು ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗೋಳಿಯವರು ಅದನ್ನು ಉದ್ಘಾಟಿಸಲಿದ್ದಾರೆ. ಅದರ ಜೊತೆಗೇ ನಮ್ಮ ಕಾರ್ಯಚಟುವಟಿಕೆಗಳಿಗೆ ವೈಸಿ ಮಯೂರವರು ಅಲ್ಲೊಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು, ದಲಿತ ಸಂಘ ಸಮಿತಿ ಕಚೇರಿಯನ್ನು ಅದನ್ನು ಪ್ರಾರಂಭ ಮಾಡಿದ್ದಾರೆ, ಒಂದು ಕಟ್ಟಡನ ಕಟ್ಟಿದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದರ ಜೊತೆಗೇ ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಆಲ್ಗೂರವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೇ ಸುಣಗಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಿಯಂಬಲ್ ಪೀಠಿಕೆಯನ್ನು ಅವರು ಓದೋದ್ರ ಮುಖಾಂತರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಅನೇಕರು ನಮ್ಮ ರಾಜ್ಯ ಮಟ್ಟದ ಮಾನಯ್ಯವರು ರಾಜ್ಯ ಸಂಘಟನಾ ಸಂಚಾಲಕರು, ಮಾರುತಿ ಬೋಧಿಯವರು ರಾಜ್ಯ ಸಂಘಟನಾ ಸಂಚಾಲಕರು, ಇನ್ನು ಅನೇಕರು ಅದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಗಣ್ಯರು ಭಾಗವಹಿಸಿ ಅತ್ಯಂತ ಅರ್ಥಪೂರ್ಣಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 40 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದನ್ನು ಸಿಂದಗಿಯಲ್ಲಿ ಕೂಡ ಹಲವು ನಾಯಕರು ದಲಿತ ಸಂಘರ್ಷ ಸಮಿತಿ ಬೆಳೆಸಿ ಆ ಬೆಳವಣಿಗೆ ಕಾರಣಭೂತಿಯಾಗಿರ್ತಕ್ಕಂಥ ಅನೇಕರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು. ಇದರ ಜೊತೆಗೇ ಕರ್ನಾಟಕ ಸರ್ಕಾರ, ಅದು ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನು 26 ಜನವರಿಯಿಂದ ರಾಜ್ಯದಾದಂಥ ಎಲ್ಲ 6000 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಹೋಗಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರೇ ಹಮ್ಮಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಮತ್ತು ಅದರ ಜೊತೆಗೇ ನಾವು ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಯಾವ ಕಡೆ ಹೆಚ್ಚಿನ ಮಟ್ಟಿಯಲ್ಲಿ ಇದ್ದಾರೋ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಸೂಚನೆ ಕೂಡ ನೀಡಿದ್ದೇವೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಾಜ್ಯದಲ್ಲೇ ಮಾಡೆಲ್ ಆಗಿರ್ತಕ್ಕಂಥ ಸಂವಿಧಾನವನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಆಳ್ತಕ್ಕಂಥ ಸರ್ಕಾರಗಳು ನಮಗೆ ಸಿಕ್ಕಿರ್ತಕ್ಕಂಥ ಹಕ್ಕುಗಳು, ನಮಗೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಅವು ಏನು ಅಂತಕ್ಕಂಥದ್ದು ಸಂವಿಧಾನದ ಎಲ್ಲ ತಿರುಳನ್ನು ಒಂದು ಸಣ್ಣ ಬುಕ್ಲೆಟ್ ಮಾಡೋದ್ರ ಮುಖಾಂತರ, ಕರಪತ್ರಗಳ ಮುಖಾಂತರ ಮತ್ತು ವಿಚಾರಗಳ ಮುಖಾಂತರ ಈ ಜಾಗೃತಿಯನ್ನು ಅತ್ಯಂತ ಯಶಸ್ವಿಯಾಗಿ ಕಾಣಲಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಾರ ಅಂತಕ್ಕಂಥದ್ದು ಅದರ ಹಿನ್ನೆಲೆ ನೋಡ್ತಕ್ಕಂಥದ್ದಲ್ಲ, ಅಥವಾ ಸಂವಿಧಾನ ಅಂತಕ್ಕಂಥದ್ದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸೌಲಭ್ಯಗಳು ಕೊಡ್ತವಂತಲ್ಲ. ಸರ್ವ ಜನಾಂಗಕ್ಕೂ ಕೂಡ ಇದನ್ನು ರಕ್ಷಣೆ ಕೊಡ್ತಕ್ಕಂಥ ಸಂವಿಧಾನವನ್ನು
ಸಂವಿಧಾನ ರಕ್ಷಣೆ ಮಾಡೋದಾದರೆ ದೇಶ ರಕ್ಷಣೆ ಆಗ್ತದೆ. ದೇಶ ರಕ್ಷಣೆ ಆದರೆ ನಾವೆಲ್ಲ ಸುರಕ್ಷಿತವಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಆ ಜಾಥಾಕ್ಕೆ ನಾವೆಲ್ಲರೂ ಪಾಲ್ಗೊಳ್ತೀವಿ. ಅದರ ಜೊತೆಗೇ ಇವತ್ತು ಕರ್ನಾಟಕ ಸರ್ಕಾರ ಇನ್ನೊಂದು ಹೆಮ್ಮೆ ತರತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಬಸವಣ್ಣನವರನ್ನು ಈ ರಾಜ್ಯದ ನಾಯಕರು, ಸಾಂಸ್ಕೃತಿಕ ನಾಯಕರು ಅಂತೇಳಿ ಸಾರಿರ್ತಕ್ಕಂಥದ್ದು, ಅದನ್ನು ಪ್ರಕಟಿಸಿರ್ತಕ್ಕಂಥದ್ದು, ಒಪ್ಕೊಂಡಿರ್ತಕ್ಕಂಥದ್ದು, ಅದು ನಾವು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಎಲ್ಲ ಶರಣರ ಎಲ್ಲ ಒಂದು ಏನು ಎಲ್ಲ ಒಂದು ಕಲ್ಚರ್ ಆಗಿರ್ತಕ್ಕಂಥ ಅವರ ಬರವಣಿಗೆಗಳು, ಅವರೆಲ್ಲ ಮಾಡಿರ್ತಕ್ಕಂಥ ಮಹತ್ವಾಕಾಂಕ್ಷೆ ಕೆಲಸಗಳಿವು, ಅವೆಲ್ಲನೂ ಕೂಡ ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸೋದ್ರ ಜೊತೆಗೇ ಇವತ್ತು ಏನು 6 ತಿಂಗಳ ಒಳಗಾಗಿ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಅಂಥೇಳಿ ಸರ್ಕಾರಕ್ಕೆ ಹೈಕೋರ್ಟನ್ನು ಆದೇಶ ನೀಡಿದೆ. ಅದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲಬದ್ಧವಾಗಿ ತುಂಬಬೇಕಂತ ಆಗ್ರಹಿಸ್ತಾ ಇದ್ದ. ಜನರಿಗೆ 5 ಗ್ಯಾರಂಟಿ ಕೊಟ್ಟರೆ ಅಷ್ಟೇ ಸಾಲದು. ಆ ಗ್ಯಾರಂಟಿ ಜೊತೆಗೂ ಕೂಡ ಜನರ ಕೈಗಳಿಗೆ ಕೆಲಸ ಕೊಡಬೇಕು. ಜನರು ತಾವೇ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣವನ್ನು ಸರ್ಕಾರ ಮಾಡಬೇಕು. ಜನರಿಗೆ ಕೈಗೆ ಕೆಲಸನ ಕೊಡಬೇಕು. ಅವ್ರ ಹತ್ತಿರ ಇರ್ತಕ್ಕಂಥ ಖಾಲಿ ಹುದ್ದೆಗಳು 2,85,000 ಸರ್ಕಾರಿ ಘೋಷಣೆ ಮಾಡಿದೆ. ಅವೆಲ್ಲನೂ ಕೂಡ ಕಾಲಬದ್ಧವಾಗಿ ತುಂಬಬೇಕು ಅಂಥೇಳಿ ನಾವು ಆಗ್ರಹಿಸಿದ ಜೊತೆಗೇ 9.45 ಲಕ್ಷ ಹುದ್ದೆಗಳನ್ನು ಕೂಡ ಕೇಂದ್ರ ಸರ್ಕಾರದಲ್ಲಿವೆ ಅಂತಲೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅವು ಕೂಡ ತುಂಬಬೇಕು. ಮತ್ತು ಇವತ್ತು ಧರ್ಮ ನಿರಪೇಕ್ಷತೆ ಆಗಿರ್ತಕ್ಕಂಥ ಈ ಒಂದು ನಮ್ಮ ಸಂವಿಧಾನವನ್ನು ಯಾವುದೇ ಒಂದು ಧರ್ಮಕ್ಕೆ ಒಂದು ಅಡಿ ಇರಲಾರದೆ ದೇಶ ಎಲ್ಲರಿಗೂ ಕೂಡ ಫ್ರೀಡಮ್ಸು, ಎಲ್ಲರೂ ಗೌರವವಾಗಿ ಬದುಕತಕ್ಕಂಥ, ಗೌರವವಾಗಿ ಅವ್ರ ಕಲ್ಚರ್ನ ಆಚರಿಸ್ತಕ್ಕಂಥದ್ದು ಫ್ರೀಡಮ್ ಆಗಿ ಇರಬೇಕು. ಇವತ್ತು ರಾಮ ಜನ್ಮಭೂಮಿ ಅಂತಕ್ಕಂಥ ಅಯೋಧ್ಯದಲ್ಲಿ 22ಕ್ಕೆ ನಡೆದಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಕೆಲವು ಕಡೆ ರಜೆಗಳನ್ನು ಬಿಟ್ಟಿರು ಫೋರ್ಸೇಬಲ್ ಆಗಿ. ಈಗ ಆಲ್ರೆಡಿ ಕೋರ್ಟ್ನಲ್ಲಿದೆ ಅದು. ಹಾಗಾಗಿ ಧರ್ಮ ನಿರಪೇಕ್ಷತೆ ಆಗಿರ್ತಕ್ಕಂಥದ್ದು ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ಒಂದು ಧರ್ಮದ ನೇರದ ಅಡಿಯಲ್ಲಿ ನಡೆಸ್ತಕ್ಕಂಥದ್ದಲ್ಲ. ಧರ್ಮವನ್ನು ಬಿಟ್ಟು ಜನರ ಒಳಿತಿಗಾಗಿ ನಡೆಸ್ತಕ್ಕಂಥದ್ದು, ಆರೋಗ್ಯಪೂರ್ವವಾಗಿರ್ತಕ್ಕಂಥದ್ದು ಕೂಡ ದಲಿತ ಸಂಘರ್ಷ ಸಮಿತಿಯನ್ನು ಕೂಡ ನಾವು ಆಗ್ರಹಿಸ್ತದೆ. ಅದಕ್ಕೆ ನಾವು ನಮ್ರವಾಗಿಯೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಭಿವೃದ್ಧಿ ಕಾರ್ಯಗಳ ಪಥಗಳಲ್ಲಿ ಕೂಡ ಜಾತಿ ಕಾರಣಕ್ಕಾಗಿ, ಧರ್ಮ ಕಾರಣಕ್ಕಾಗಿ, ಮೌಢ್ಯತೆ ಕಾರಣಕ್ಕಾಗಿ ಮತ್ತು ಮುಂದುವರಿದ ಜನಾಂಗಗಳು ಅಂತ ಹಣಿಪಟ್ಟಿ ಬಿಟ್ಟಿರ್ತಕ್ಕಂಥವರ ಜನರ ಶೋಷಣೆಯಿಂದ ಈ ಜನರ ಏಳಿಗೆಯನ್ನು ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ವಸ್ತುಸ್ಥಿತಿ ಇತ್ತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸರ್ವರಿಗೂ ಸಮಸ್ತವಾಗಿ ದೇಶದ ಅಭಿವೃದ್ಧಿ ಮತ್ತು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾತಿ ಕಾರಣಕ್ಕಾಗಿ, ಮೌಢ್ಯ ಕಾರಣಕ್ಕಾಗಿ, ಮೂಢನಂಬಿಕೆ ಕಾರಣಕ್ಕಾಗಿ, ಶೋಷಣೆ ಕಾರಣಕ್ಕಾಗಿ ಅನೇಕರು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಸಮಾನತೆ, ಆರ್ಥಿಕ ಸದೃಢತೆ, ಶೈಕ್ಷಣಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ನೌಕರಿಗಳು ಮತ್ತು ಇನ್ನೂ ಪಾಲ್ಗೊಳ್ಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೆಲವು ಶಕ್ತಿಗಳಿಂದ ಸಂವಿಧಾನಕ್ಕೆ ಸಂಚಕಾರ ಬಂದಿದೆ. ಸಂವಿಧಾನಕ್ಕೆ ಅಪಾಯನ ಬಂದು ಒಡ್ಡಿದೆ. ದೇಶದ ಪ್ರಜಾಪ್ರಭುತ್ವ ಇವತ್ತು ಅಪಾಯದ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅಂಥ ವಿಚಿತ್ರಕಾದ ಶಕ್ತಿಗಳನ್ನು, ಅಂಥ ಒಂದು ಸಂವಿಧಾನವನ್ನೇ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್, ಸಂವಿಧಾನದ ಆಶೆಗಳನ್ನೇ ಮೂಲಿಗುಂಪು ಮಾಡ್ತಕ್ಕಂಥ ಶಕ್ತಿಗಳು ಸಂಘ ಪರಿವಾರ ಆಗಿರ್ಬೋದು, ಮತ್ತು ಕೇಂದ್ರದಲ್ಲಿ ಅಧಿಕಾರ ಹಿಡ್ಕೊಂಡಿರ್ತಕ್ಕಂಥ BJP ಪಕ್ಷ ಆಗಿರ್ಬೋದು, ಸಂವಿಧಾನವನ್ನು ಇವತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಆಶೆಗಳನ್ನು ಇವತ್ತು ಹಿಸುಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಉದ್ಯಮಗಳು, ಸ್ವಾಮ್ಯಗಳು, ಕೈಗಾರಿಕೆಗಳು ಎಲ್ಲನೂ ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹೊರಟೋದ್ರ ಜೊತೆಗೇ ಇವತ್ತು ಲಕ್ಷಾಂತರ ಜನರನ್ನು ಬೀದಿಗೆ ತಳ್ಳತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ ಮತ್ತೆ ಮನುಶಾಸ್ತ್ರವನ್ನು ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ನಡೆತಿರ್ತಕ್ಕಂಥ ಕುತಂತ್ರವನ್ನು ಇವತ್ತು ನಯವಾಗಿ ಕುತಂತ್ರ ಮಾಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ವಿರೋಧಿಸಿ